ದೀರ್ಘಾಯುಷ್ಯ ಮತ್ತು ಮೇಲಕ್ಕೆ ಮಗಳ ಮಹಾಭಕ್ತಿರ್ತಾಳೆ. ಅಮ್ಮ ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು ಮಗಳೇ. ಮಗಳೇ ರೇಣುಕಾ, ಅರಮಂದಿರದಲ್ಲಿ ನನ್ನ ಗೆಳತಿಯರೆಲ್ಲರೂ ಕೂಡಿ ಸಂಗೀತ ಗಾಯನದೊಂದಿಗೆ ನರ್ತನ ಮಾಡಿ ನಟರಾಜನ ಕೃಪೆಯನ್ನು ಬೇಡುವ ಸಮಯದಲ್ಲಿ ದೂತನಂ ಕಳಿಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ? ವಿಚಾರ ತಿಳಿಸು ಎನ್ನ ಮುಂದೆ. ಅಹೋ ಎನ್ನ ಮುದ್ದು ಮಗಳಾದ ರೇಣುಕಾ, ಪೂರ್ತಳಾಗಿ ಮಾಡುವ ಗೌರಿ ಪೂಜೆ ತಿಥಿಗಳ ಉಪಚಾರ, ಅನ್ನದಾನ, ಗುರಿಯರ ಸೇವೆ, ಮಹಾಪಂಡಿತ ಪ್ರವಚನ, ಉಪದೇಶ, ಲಸ್ತುರದ ತಪ್ಪದ ನುಡಿಸುತ್ತ ಶೋಕ್ಯದಿಂದಿರುವ ಮಗಳೇ, ಸದ್ಭಕ್ತಿ ಸಂಪನ್ನರೇ,
ಅಪ್ಪಯ್ಯ, ಪ್ರತಿ ದಿನವೂ ಶುಚಿರ್ಭೂತಳಾಗಿ ಗೌರಿ ಪೂಜೆ ಮಾಡಿ ಅನ್ನದಾನ, ಗುರಿ ಹಿರಿಯರ ಸೇವೆ, ಪಂಡಿತರ ಪ್ರವಚನವನ್ನು ಕೇಳುತ್ತಾ ಜಗದೀಶ್ವರನನ್ನು ಧ್ಯಾನಿಸುತ್ತಾ ಆನಂದದಿಂದ ಕಾಲ ಕಳೆಯುತ್ತಿರುವ ಪಿತನೇ, ಸದಾಚಾರ ಸದ್ಧರ್ಮವಂತನೇ. ಅಮ್ಮ ನಂದನೇ, ಈ ಚಿಕ್ಕ ವಯಸ್ಸಿನಲ್ಲಿ ನೀನು ಬುದ್ಧಿಶಾಲಿಯಾಗಿರಲುಕೊಂಡು ಎನ್ನ ಮನಕ್ಕೆ ಮಹಾನಂದವಾಯಿತು. ಹೌದೇ ತಂದೆ? ಹೌದು ಮಗಳೇ. ಅಪ್ಪಯ್ಯ, ನಿನ್ನ ಸದ್ಗುಣ ಮೆಚ್ಚಿದೆ ಮೆಚ್ಚಿದೆ. ನಿನ್ನ ಮನಬಯಕೆ ಏನಿದೆ ಕೇಳು. ತಕ್ಷಣವ ನಡೆಸಿಕೊಡನ ಪ್ರೇಮದ ಪುತ್ರಿ ಸದ್ಗುಣ ಅಪ್ಪಯ್ಯ, ಅಮ್ಮ ಮಗಳೇ, ಇನ್ನೊಂದು ನನ್ನ ಮನದ ಆಸೆ ನಡೆಸಿಕೊಡುವೆಯಾ? ನಡೆಸಿಕೊಡ ಮಗಳೇ. ಮಲಪ್ರಭಾ ನದಿಗೆ ಸ್ನಾನ ಹೋಗುವೆನು, ಮಲಪ್ರಭಾ ಸ್ನಾನ ಹೋಗುವೆನು, ಅನುಮತಿಯನ್ನು ಕೊಡಲೇನ, ಅನುಮತಿಯನ್ನು ಕೊಡಲೇನ, ದೊರೆವೇನ, ನಿನ್ನ ಗುವರಿಯುವೇನು ನಾನು, ನಿನ್ನ ಗುವರಿಯುವೇನು ನಾನು. ಅಪ್ಪಯ್ಯ, ಅಮ್ಮ ಮಗಳೇ ರೇಣುಕಾ, ನಿನ್ನಲ್ಲಿ ನಾನೇನು ಬೇಡಲಿ? ಏನಾದರೂ ಬೇಡ ಮಗಳೇ. ನಮ್ಮ ರಾಜ್ಯದಲ್ಲಿ ನಮಗಿರುವ ಸ್ಥಿರವಾಗಿರಲಿ. ಈ ಮಾತನ್ನು ಆ ಸರ್ವೇಶ್ವರನು ನಡೆಸಿಕೊಡಲಿ. ಹೆಚ್ಚಿನ ಆಸೆಯೂ ನನ್ನಲ್ಲಿಲ್ಲ ಜನಕ. ಅಮ್ಮ ರೇಣುಕಾ, ಇನ್ನೊಂದು ನನ್ನ ಮನದ ಆಸೆ ಇರುವುದು. ಏನಿರುವುದು ಮಗಳೇ? ನಾನು ಮಲಾಪ್ರಭಾ ನದಿಗೆ ತೆರಳಿ ಸ್ನಾನ ಸಂಧ್ಯಾ ಒಂದೇನು ಮಾಡಿ ಬರಬೇಕು. ಇದಕ್ಕೆ ಅನುಮತಿಯನ್ನು ಕೊಡು ಜನಕ. ಜಗದೀಶ್ವರನ ಆದ ಓಹೋ, ಎನ್ನ ಪ್ರೀತಿಯ ಮುದ್ದು ಮೋಹಕ್ಕೆ ಪಾತ್ರರಾದ ರೇಣುಕಾ, ಮಾತಲ್ಲ ಎನ್ನಂ ಕೇಳಿದೀಯ. ನಿನಗೆ ಸಮ್ಮತಾದ ಕಾರ್ಯವು ನನಗೆ ಸಮ್ಮತವಲ್ಲವೇ? ಈಗಲೇ ನೀನು ಮಲಪ್ರಭಾ ನದಿಗೆ ತೆರಳಿ ಸ್ನಾನ ಸಂಧ್ಯಾ ಒಂದಿನ ಮಾಡಿದ ಮಗಳೇ. ನಿನ್ನಿಷ್ಟ ಅಂತಾಗಲಿ ಜನಕ. ಜಗದ ವಿಖ್ಯಾತಿ ಕಾಂತಿಕನ ಜಮದಗ್ನಿ ಜಮದಗ್ನಿ
ತಾವುದಾರಲ್ಲಿಗಳಿದೆ ದೇವ ತಾವುದಾರನ್ನು ಕೇಳಿದೆ ಎಲ ಮಾನವ ದೇವ ದಿಗ್ವಲಯದಳು ಮುನ್ನುಗ್ಗಿ ಬರುವ ಹರಿಸೆಡ್ ವರ್ಗ ಗುಣಗಳಿಗೆ ಬಲಿಯಾಗಿ ಧರ್ಮ ಅಧರ್ಮ ವಿಚಾರವಿಲ್ಲದೆ ಹಿಂಸೆ ಅಹಿಂಸೆಯ ಭೇದ ಭಾವವನ್ನರಿಯದ ಮದ ಮೂರ್ಖರ ಗರ್ವವಂ ಹರಣವಂ ಮಾಡಿ ಎನ್ನ ಪಣಿಗಳು ಉದಯಿಸಿದ ಕ್ರೋಧಾಗ್ನಿಯಿಂದ ವಹಿಸಿ ಅಷ್ಟ ಮದಂಗಳನ್ನು ಮೆಟ್ಟಿ ದುಷ್ಟ ಗುಣಗಳನ್ನು ಕುಟ್ಟಿ ಪಂಚಾಕ್ಷರಿ ಎಂಬ ತಾರಕ ನಾಮವನ್ನು ಪಠಿಸುತ್ತಾ ಯಾವ ಮುನಿಕುಲರೆಂಬುದ ಮೆರೆಯುವ ಶ್ರೇಷ್ಠ ಕಲಿತಿನ ಪರಂದಾರೆಂದು ಕೇಳುವ ನೀನುದಾರ ಸುತ ಅವರು ಬೇಡಬೇಕು ನಿನ್ನ ನಾಮಾಂಕಿತ ನಾವುದಾರೆಂದರೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರದೆಂದು ಕರೆಯುತ್ತಾರೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಎಲ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಅದೇನು ದೇವ ಹೇಳುವನು ಇತ್ತ ಕಡೆ ಲಕ್ಷ್ಯ ಕೊಟ್ಟು ಚೆನ್ನಾಗಿ ಕೇಳು ಅದೇನು ದೇವ ಸಿಟ್ಟಿನೊಳ ಉತ್ಕೃಷ್ಟ ತರನಾದ ಮೃಗಮಹರ್ಷಿ ಮುನಿಯ ವಂಶೋದ್ಭವ. ಈ ಸೃಷ್ಟಿಯೊಳಗೆ ನಾವೇ ಬಲಿಷ್ಠರೆಂದು ವಿಜೃಂಭಿಸಿ ಬರುವ ಕಡುಮೂರ್ಖರ ಗರ್ವವನ್ನು ಹರಣ ಮಾಡಿ ಎನ್ನ ಮಂತ್ರೋದಕ ಜಲದಿಂದ ಹಂಸಗೊಳಿಸಿ ಶ್ರೇಷ್ಠ ಬ್ರಹ್ಮನ ಕುಲೋತ್ಪನ್ನನಾಗಿ ಕಂಗೊಳಿಸಿ ಯಾಗ ಯಜ್ಞಾದಿಗಳನ್ನು ಪೂರೈಸಿ ಮುನಿಗಳ ತಪಸ್ಸಿಗೆ ಬರುವ ವಿಘ್ನಗಳನ್ನು ನಿವಾರಿಸುವ ವೃಶ್ಚಿಕ ಮುನಿಯ ಪುತ್ರ ರಾಧಮಲಗಾಪ್ರ ಅಗ್ನಿ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನು ಎನ್ನ ಮುಖಮಂಡಲದೊಳಗೆ ಧರಿಸಿ ದುಷ್ಟರ ಅಟ್ಟಹಾಸಮಂ ನಷ್ಟಗೊಳಿಸುವ ಕಾಯಕಮಂ ಅನುಸರಿಸಿಕೊಂಡು ಬಂದು ಪ್ರಜ್ವಲಿಸುವ ಅಗ್ನಿ ಜಮದಗ್ನಿ ಮಹಾಮುನಿ ಎಂದು ತಿಳಿಯಲೇ ಸಾರಥಿ ತಿಳಿಯಿತೆ ನಾನು ಬಂದ ಸಂಗತಿ ಅಗ್ನಿಯಂತೆ ಪ್ರಜ್ವಲಿಸುವ ಜಮದಗ್ನಿ ಮುನಿವರಿಯರು ತಾವಾದರೆ ಈ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಎಲ್ಲ ಸಾರಥಿ ಭೂಪತಿ ಸ್ವರ್ಗಾಧಿಪತಿಯಾದ ಇಂದ್ರನ ಸಭೆಯನ್ನೇ ಭೂಮಿಗೆ ತಂದಿಳಿಸಿದಂತೆ ಕಂಗೊಳಿಸುವ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೀಯಾ ಹೌದು ದೇವ ಹೇಳುವೆನೋ ಚೆನ್ನಾಗಿ ಕೇಳು ಅದೇನು ದೇವ ಎನ್ನ ಕರಕಮಲದಲ್ಲಿ ಕಮಾಂಡಲ ಅಂತರ್ದಂಡವನ್ನು ಪಿಡಿದು ಅಭಿಮಂತ್ರಿಸಿದ ಜಲಮಂ ಪ್ರೋಕ್ಷಿಸಿ ಎನ್ನ ಆಶ್ರಮಕ್ಕೆ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಕಾರಣ ಕೊರೋಣವಾಯಿತು ಕಂಡೆಯ ಸಾರಥಿ ತಿಳಿಯಿತೆ ನಾನು ಬಂದ ಸಂಗತಿ ಒಳ್ಳೇದು ಭೂಪತಿ ಮುಂದೇನು ಸಂಗತಿ ಎಲ್ಲ ಸಾರಥಿ ಭೂಪತಿ ಪ್ರತಿದಿನದ ಪೂಜೆಗೆ ಅನುಗುಣವಾಗಿ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿಕೊಂಡು ಶಂಕರನ ಪೂಜೆಯಲ್ಲಿ ನಿರತರಾಗಿ ತಪಸ್ಸನ್ನು ಆಚರಿಸುವ ಕಾರಣ ಕೊರೋಣವಾಯಿತು ಕಂಡೆಯ ಸಾರಥಿ ತಿಳಿಯಿತೆ ನಾನು ಬಂದ ಸಂಗತಿ ಒಳ್ಳೇದು ಭೂಪತಿ ಪೀಠವನ್ನು ಅಲಂಕರಿಸಿ ಜಾಗೃತಿ ಆರಗಳಿದ್ರೆ ಕೊಡ್ಬಿಟ್ರಪ್ಪ ಶಂಭೋ ಶಿವನೇ ಭವವನದಾವ ಶಂಭೋ ಶಿವನೇ
ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಅಯ್ಯೋ ಶಿವ ಶಿವ, ಯಾರಾದರೂ ಕಾಪಾಡಿ ಕಾಪಾಡಿ. ನೀರಿನಲ್ಲಿ ಮೊಸಳೆಯು ನನ್ನನ್ನು ಹಿಡಿಯಲು ಬರುತ್ತಿದೆ. ಯಾರಾದರೂ ಕಾಪಾಡಿ ಎನ್ನ ರಕ್ಷಣೆ ಮಾಡಿ. ಆಹಾ, ಇದೇನು ವಿಚಿತ್ರ! ಯಾರು ಅಘೋರವಾದ ಧ್ವನಿ ಕೈಯುತ್ತಿರುವುದು? ಓಹೋ, ಯಾರು ಮಲಪ್ರಭಾ ನದಿಯಲ್ಲಿ ಸ್ನಾನ ಮಾಡುವ ಸಮಯದಿ ಮೊಸಳೆಯ ಬಾಯಿಗೆ ಸಿಲುಕಿ ಆ ಪತ್ತಿನಲ್ಲಿರುವಂತೆ ತೋರುತ್ತದೆ. ನಾನು ಬೇಗನೆ ಹೋಗಿ ಅಭಿಮಂತ್ರಿಸಿದ ಜಲಮಂ ಪ್ರೋಕ್ಷಿಸಿ ಮೊಸಳೆಯ ಬಂಧನವನ್ನು ಬಿಡಿಸಿ ಅಘೋರ ಧ್ವನಿಗೊಯ್ಯುತ್ತಿರುವ ರಕ್ಷಣೆ ಮಾಡುವುದು ನನ್ನ ಹೊಣೆ. ಭಯವೇ ಧರ್ಮದ ಮೂಲವಯ್ಯ ಎನ್ನುವುದನ್ನು ತೋರುವೆ. ಈಗಲೇ ಹೋಗುವೆ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಸ್ವಾಮಿ ದೇವ, ಸ್ತ್ರೀ ಪುಲಿತೆ, ಆ ಪತ್ತಿನಲ್ಲಿ ಸಿಲುಕಿದ ಎನ್ನನ್ನು ಮೊಸಳೆಯ ಬಂಧನದಿಂದ ಪಾರು ಮಾಡಿ ನನಗೆ ಮರಳಿ ಜನ್ಮವನ್ನು ನೀಡಿದೆ. ಅದು ನನ್ನ ಧರ್ಮ. ತಾವುದಾರು, ತಮ್ಮ ಹೆಸರೇನು? ಮುನಿವರ ತುಳಸಿರಿ ತಮ್ಮ ಚರ್ಯ. ಸ್ತ್ರೀ ಪುಲಿತೆ, ನನ್ನನ್ನು ದಾರೆಂದು ಕೇಳಿದೀಯಾ? ಹೌದು ಸ್ವಾಮಿ. ಹಾಗಾದರೆ ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ದೇವ. ನೀನ್ಯಾರೆಂಬುವುದು ತಿಳಿಸೋ ಈಗ. ಎನ್ನಯ ವಿಷಯವ ಹೇಳುವೆನು ಬೇಗ. ಎನ್ನಯ ವಿಷಯವ ಹೇಳುವೆನು ಬೇಗ. ನೀನ್ಯಾರೆಂಬುವುದು ತಿಳಿಸೋ ನೀನೀಗ. ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ದೇವ. ನೀನ್ಯಾರೆಂಬುವುದು ತಿಳಿಸೋ ನೀನೀಗ. ನೀನ್ಯಾರೆಂಬುವುದು ತಿಳಿಸೋ ನೀನೀಗ. ಎನ್ನಯ ವಿಷಯವ ಹೇಳುವೆನು ಬೇಗ. ಎನ್ನಯ ವಿಷಯವ ಹೇಳುವೆನು ಬೇಗ. ನೀನ್ಯಾರೆಂಬುವುದು ತಿಳಿಸೋ ನೀನೀಗ. ದೇವ ಮುನಿವರನು ಜ್ಞಾನವುಳ್ಳವನು. ದೇವ ಜ್ಞಾನವುಳ್ಳವನು. ಋಷಿಕ ಮಹಾಮುನಿಯ ವರಪುತ್ರನು ನಾನು. ಋಷಿಕ ಮಹಾಮುನಿಯ ವರಪುತ್ರನು ನಾನು. ಎನ್ನಯ ಹೆಸರನ್ನು ಪಸರಿಸುವೆನು ನಾನು. ಎನ್ನಯ ಹೆಸರನ್ನು ಪಸರಿಸುವೆನು ನಾನು. ಯಮದಗ್ನಿ ಎಂಬ ಕಡುಗೀರನು ನಾನು. ಯಮದಗ್ನಿ ಎಂಬ ಕಡುಗೀರನು ನಾನು. ನೀನ್ಯಾರೆಂಬುವುದು ತಿಳಿಸೋ ನೀನೀಗ. ನೀನ್ಯಾರೆಂಬುವುದು ತಿಳಿಸೋ ನೀನೀಗ. ನೀನ್ಯಾರೆಂಬುವುದು 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 ತಿಳಿಸೋ ನೀನೀಗ. ರಾಜಕುಮಾರಿ ನಾಟ್ಯಮಯೂರಿ, ದೇವ, ನಾವು ದಾರೆಂದರೆ ತಾವುದಾರು ಸ್ವಾಮಿ. ಜೃಂಬ ದುಂಬಳಿ ರೂಪಗಳೆಂಬ ಪುಂಡರಂ ಶಿಕ್ಷಿಸುವ, ಶಿಷ್ಟರನ್ನು ಪರಿಪಾಲಿಸುವ ವೃಶ್ಚಿಕ ಮುನಿಯ ಪುತ್ರ ಜಮದಗ್ನಿ ಎಂಬ ಮಹಾಮುನಿವರ ಕಡು ತೀರ.
ಸ್ತ್ರೀ ಪುನಿತೆ ದೇವ, ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿಕೊಂಡು ಶಂಕರನ ಪೂಜೆಯಲ್ಲಿ ನಿರತನಾಗಿ ತಪಸ್ಸನ್ನಾಚರಿಸಲು ಈ ಮಲಪ್ರಭಾ ನದಿಗೆ ಬಂದಿರುವೆ. ಅದು ಹಾಗಿರಲಿ. ಸ್ತ್ರೀ ಪುನಿತೆ ದೇವ, ನೀವು ದಾರು, ನಿಮ್ಮ ಹೆಸರೇನು? ಚಂದದಿಂದ ಪೇಳು ಜಡಿಜಗಂದಿ, ನೀ ನೋಡುವಳೆ ಈ ಮಲಪ್ರಭಾ ನದಿಗೆ ಏತಕ್ಕೆ ಬಂದಿ? ಸ್ವಾಮಿ, ಸ್ತ್ರೀ ಪುನಿತೆ ನನ್ನನ್ನು ದಾರೆಂದು ಕೇಳಿದೆಯಾ? ಹೌದು. ಹಾಗಾದ್ರೆ ಹೇಳಿದನಿ ಕೇಳು ದೇವ. ಅದೇನು ಚೆನ್ನಾಗಿ ಹೇಳು. ಜಯ ವಿಜಯವ ಹೇಳುವೆನು, ಮನದಿಯ ಮರ್ಮವ ತಿಳಿಸುವೆನು. ಜಮದಾಗೆ, ಓ ಜಮದಾಗೆ, ಜಮದಾಗೆ, ಓ ಜಮದಾಗೆ. ಕಾಶ್ಮೀರದ ರಸ ರೇಣುಕ ರಾಜನ ಕುವರಿ ರೇಣುಕ ನಾನ. ಕಾಶ್ಮೀರದ ರಸ ರೇಣುಕ ರಾಜನ ಕುವರಿ ರೇಣುಕ ನಾನ. ಮಲಪ್ರಭಾ ನದಿಗೆ ಎಂದು ಸ್ನಾನಕ್ಕೆಂದು ಬಂದೆನು. ಮಲಪ್ರಭಾ ನದಿಗೆ ಎಂದು ಸ್ನಾನಕ್ಕೆಂದು ಬಂದೆನು. ಪ್ರಾಣ ಉಳಿಸಿದೆ, ಎನ್ನ ರಕ್ಷಿಸಿದೆ. ಪ್ರಾಣ ಉಳಿಸಿದೆ, ಎನ್ನ ರಕ್ಷಿಸಿದೆ. ನಿನಗೇನೋ ಶರಣಾದೆ ದೇವ. ಸ್ತ್ರೀ ಪುನಿತೆ ನಿನಗೇನೋ ಶರಣಾದೆ. ಎನ್ನಯ ವಿಷಯವ ಹೇಳುವೆನು, ಮನದಿಯ ಮರ್ಮವ ತಿಳಿಸುವೆನು. ಜಮದಾಗ್ನಿ, ಓ ಜಮದಾಗ್ನಿ, ಜಮದಾಗ್ನಿ, ಓ ಜಮದಾಗ್ನಿ. ದೇವ, ಸ್ತ್ರೀ ಪುನಿತೆ ನಾನು ದಾರೆಂದರೆ ನೀವು ದಾರು. ಕಾಶ್ಮೀರದ ಅರಸನ ಮಗಳು, ನನ್ನ ಹೆಸರು ರೇಣುಕಾ ಎಂದು ಕರೆಯುವರು. ಓಹೋ, ಕಾಶ್ಮೀರ ರಾಜನ ಮಗಳು ರೇಣುಕಾ. ಸ್ಥಾನಕ್ಕೆದ್ದು ಬಂದಿರುವೆನು. ಹೌದೇ? ಇಂದು ಮೊಸುಳೆಯ ಬಂಧನದಿಂದ ಪಾರು ಮಾಡಿ ನನಗೆ ಮರಳಿ ಜನ್ಮವನ್ನು ನೀಡಿದೆ. ಅದು ನಮ್ಮ ಕರ್ತವ್ಯ. ತಾವು ನಮ್ಮ ಅರಮನೆಗೆ ಆಗಮಿಸಬೇಕೆಂದು ಬೇಡಿಕೊಳ್ಳುವೆ ಮುನಿವರ. ಆಗಮಿಸುತ್ತೀರಾ? ಸ್ತ್ರೀ ಪುನಿತೆ ಏನಲ್ಲ ಉಡೆ ಮೊದಲ ಭೇಟಿಯಲ್ಲಿಯೇ ನನ್ನನ್ನು ಅರಮನೆಗೆ ಕರೆಯುವೆಯಲ್ಲ, ಅದಕ್ಕೆ ಕಾರಣವೇನೆಂದು ಕೇಳಬಹುದೇ? ನಿಮ್ಮನ್ನು ಸತ್ಕರಿಸಿ ಆಧರಿಸಬೇಕೆಂದು. ರೇಣುಕಾ, ದೇವಾ, ನಿನ್ನ ಅಪೇಕ್ಷೆಯಂತೆ ನಿನ್ನ ಅರಮನೆಯ ಮಂದಿರಕ್ಕೆ ಹೋಗೋಣ ನಡಿ. ನಿನ್ನ ಮನವಿಯ ಮನ್ನಿಸುವುದೇ ನಮ್ಮ ಕಾಯಕ. ಎಂತಾಗಲಿ ದೇವಾ? ಅಪ್ಪಯ್ಯ, ಅಮ್ಮ ಮಗಳೇ ರೇಣುಕಾ, ನಿನ್ನ ಅಪ್ಪಣೆಯಂ ಪಡೆದು ಮಲಪ್ರಭಾ ನದಿಗೆ ಸ್ನಾನಕ್ಕೆಂದು ಹೋದಾಗ ಏನಾಯ್ತು ಗೊತ್ತೇ ತಂದೆ? ಏನಾಯ್ತು ಮಗಳೇ? ನೀರಿನಲ್ಲಿ ಮೊಸಳೆಯು ಬಂದಿತು, ನನ್ನನ್ನು ಹಿಡಿಯಲು ಪ್ರಯತ್ನ ಪಟ್ಟಿತು. ಹೌದೇನು ಮಗಳೇ? ಯಾರಾದರೂ ಕಾಪಾಡಿ ಕಾಪಾಡಿ ಎಂದು ಗಟ್ಟಿಯಾಗಿ ಕೂಗಿಕೊಂಡೆ. ಹೌದೇನು ಮಗಳೇ? ಆ ಪತ್ತಿನಲ್ಲಿ ಸಿಲುಕಿದ ಎನ್ನನ್ನು ಮೊಸಳೆಯ ಬಂಧನದಿಂದ ಪಾರು ಮಾಡಿ ನನಗೆ ಮರಳಿ ಜನ್ಮವನ್ನು ನೀಡಿದರು. ಇವರನ್ನು ಸತ್ಕರಿಸು ಆಧರಿಸುತ್ತದೆ. ಅದಕ್ಕಾಗಿ ಈ ಮುನಿವರನ್ನು ನಿಮ್ಮಲ್ಲಿಗೆ ಕರೆತಂದೆ. ಇಷ್ಟವಿಂತಾಗಲಿ ಮಗಳೇ. ನಮೋ ನಮೋ ಮುನಿ ಪೂಜ್ಯರೇ, ನಿಮಗೆ ಎನ್ನ ಅನಂತ ವಂದನೆ. ಐಶ್ವರ್ಯ ಮಸ್ತು ಮೇಲಕ್ಕಾಳೆ ರಾಜ ರವಿಕೋಟಿ ತೇಜ. ಎನ್ನ ಏಕೈಕ ಪುತ್ರಿಯಾದ ರೇಣುಕಾ ದೇವಿಯನ್ನು ಸಂರಕ್ಷಣೆ ಮಾಡಿ ಪ್ರಾಣಪದಿಂದ ಪಾರು ಮಾಡಿದ ನಿಮ್ಮ ಉಪಕಾರಕ್ಕೆ ನಾನು ಆ ಜನ್ಮದ ಚುರಣಿ. ಅಹೋ ಮುನಿ, ನಮ್ಮ ಧರ್ಮ. ಅಹೋ ಮುನಿ ಪೂಜ್ಯರೇ, ರಾಜ, ನಿಮ್ಮ ಮಹಾಸಾಹಸದ ಈ ಉಪಕಾರ ನಾನೆಂದು ಮರೆಯಲಾರೆ. ದೇವಿಯವರ ಪ್ರಸಾದದಿಂದ ಜನಿಸಿದ ಎನ್ನ ಪ್ರೀತಿಯ ಸುತೆ ಆದ ರೇಣುಕಾ, ಪೂಜ್ಯರ ಪಾದಕ್ಕೆ ವಂದಿಸು, ಪ್ರಸಾದಕ್ಕೆ ವ್ಯವಸ್ಥೆ ಮಾಡು. ಅಮ್ಮ ಮಗಳ ರೇಣುಕಾ, ನಾನು ಹಾರದ್ದ ದೇವತೆಯಾದ ದೇವಮ್ಮ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರುವ ಮಗಳೇ, ಹೋಗಿ ಬರುವ ಈಗಲೇ. ಜನಕ ಜಗದ ವಿಖ್ಯಾತಿ ಕಾಂತಿ ಕನಕ.
ನಿನ್ನಿನ ರಾತ್ರಿ ನಾನು ಸುಂದರವಾದ ಸ್ವಪ್ನವನ್ನು ಕಂಡಿರುವೆನು. ಅದು ಯಾವ ಸ್ವಪ್ನ ಕಂಡ್ರಿವೆ? ಹೇಳಿದನೆ ಕೇಳು ದೇವಾ. ಅದು ಏನು ಚೆನ್ನಾಗಿ ನಿನ್ನಿನ ರಾತ್ರಿ ಕನಸನು ಕಂಡೆ, ಕನಸಲಿ ನಿಮ್ಮ ವ್ಯಾಮೋಹಗೊಂಡೆ. ಶಿವ 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 ಏನು ಮಾತನಾಡುತ್ತಿರುವೆ? ಪ್ರತ್ಯಕ್ಷ ನಿಮ್ಮ ಕಂಡೆ, ಮುನಿಯೇ ಭಾಗ್ಯಸಿರಿಯೇ, ಮುನಿಯೇ ಭಾಗ್ಯಸಿರಿಯೇ. ಕಂಡಿಹ ಕನಸು ಆಗಲಿ ನನಸು, ನಂದಿ ಮನಸು ನೀ ಸ್ವೀಕರಿಸು. ಕಂಡಿಹ ಕನಸು ಆಗಲಿ ನನಸು, ನಂದಿ ಮನಸು ನೀ ಸ್ವೀಕರಿಸು. ಸವಿಸಾದ ನೀನೇಡಿ ಮಾಂಗಲ್ಯ ಧರಿಸು, ಸವಿಸಾದ ನೀನೇಡಿ ಮಾಂಗಲ್ಯ ಧರಿಸು. ಎನ್ನಯ ಆಸೆಯ ನೀಡೇರಿಸು, ಎನ್ನಯ ಆಸೆಯ ನೀಡೇರಿಸು. ಮುನಿಯೇ ಭಾಗ್ಯಸಿರಿಯೇ, ಮುನಿಯೇ ಭಾಗ್ಯಸಿರಿಯೇ, 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 ಭಾಗ್ಯಸಿರಿಯೇ. ಮುನಿವರರೇ, ರೇಣುಕಾ, ನಿನ್ನಿನ ರಾತ್ರಿ ನಾನು ನಿಮ್ಮ ಬಾಳ ಸಂಗಾತಿಯಾದಂತೆ ಕನಸು ಕಂಡೆ. ಛೇ 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 ಹಾಗೆಲ್ಲ ಮಾತನಾಡಬಾರದು. ಕನಸಿನಲ್ಲಿ ಕಂಡ ನನ್ನ ಅಪೇಕ್ಷೆ ನನಸಾಗುವುದು ಎಂದು ನಿರೀಕ್ಷಿಸಿದೆ. ಮುನಿಶ್ರೇಷ್ಠ ತೀರಿಸೇನ ಅಭಿಷ್ಟ. ರೇಣುಕಾ, ಮೋಹಮಯವು ಕ್ಷಣಿಕ ಸುಖ. ಮೋಹಮಯವು ಕ್ಷಣಿಕ ಸುಖ. ಹೌದೇ ಸ್ವಾಮಿ? ರೇಣುಕಾ, ರೇಣುಕಾ, ಮೋಹಮಯವು ಕ್ಷಣಿಕ ಸುಖ. ಮೋಹಮಯವು ಕ್ಷಣಿಕ ಸುಖ. ಮೋಹಮಯವು ಕ್ಷಣಿಕ ಸುಖ. ರೇಣುಕಾ, ರೇಣುಕಾ,
ಸುಖ ಮೋಹಮಯವು ಕ್ಷಣಿಕ ಸುಖ. ಕಾಶ್ಮೀರ ರಾಜನ ಕುಮಾರಿ, ಇದೇನು ನಿನ್ನ ಮಾತಿನ ಪರಿ? ರೇಣುಕಾ, ದೇವಾ, ನೀನು ನನ್ನ ಆಶ್ರಮವಾಸ ಬಯಸಿದಂತಿದೆ, ನನ್ನ ಬಾಳ ಸಂಗಾತಿಯಾಗಲು ನಿನ್ನ ಮನ ಬಯಸಿದಂತೆ ಕಾಣುತ್ತದೆ. ಹೌದು ಸ್ವಾಮಿ. ರೇಣುಕಾ, ದೇವಾ, ಆ ನಿನ್ನ ಅಪೇಕ್ಷೆ ಈಡೇರುವುದು ಅಸಾಧ್ಯ. ಏತಕ್ಕೆ ಅಸಾಧ್ಯ ದೇವಾ? ಅದು ಯಾತಕ್ಕೆಂದರೆ ಅದು ಏತಕ್ಕೆ? ನಾನು ಆಶ್ರಮವಾಸದ ಮುನಿವರನು, ನೀನು ರಾಜಕುಮಾರಿ. ನೀನು ನನ್ನನ್ನು ವರಿಸಲು ಒಪ್ಪಿರಬಹುದು, ಆದರೆ ನಿನ್ನ ತಂದೆ ತಾಯಿ ಬಂಧು ಬಳಗ ಈ ನನ್ನ ಸಂಬಂಧವನ್ನು ಎಂದೆಂದಿಗೂ ಒಪ್ಪಲಾರರು. ರೇಣುಕಾ, ದೇವಾ, ಅಂದು ಮಲಪ್ರಭಾ ನದಿಯಲ್ಲಿ ನಿನ್ನ ಮೈ ನನ್ನ ದೇಹಕ್ಕೆ ತಾಕಿದಾಗಲೇ ನನ್ನ ಅಂತರಾಳದ ಒಲುಮೆ ನಿನ್ನನ್ನು ಬಯಸಿದ್ದು ನಿಜ. ಆದರೆ ಆ ನಿನ್ನ ಆಸೆ ನಿರಾಶೆಯಾಗುವುದು. ರಾಜಕುಮಾರಿ, ಇದನ್ನು ತಿಳಿದು ನೋಡು, ಮುಂದಿನ ಸುಖ ದುಃಖದ ದಾರಿ. ದೇವಾ, ರೇಣುಕಾ, ಅದನ್ನೆಲ್ಲ ಆಲೋಚನೆ ಮಾಡಿ ನಿಮ್ಮನ್ನು ಬಯಸಿರುವುದು ದೇವಾ. ಹೌದೇ? ಹೇಳಿದನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನ ದೇಹದಿ ಮುಸಿರಿರುವವರೆಗೂ ಎನ್ನ ಜೀವನ ಜ್ಯೋತಿ ನೀ ಬೆಳಗು. ದೇವಾ, ರೇಣುಕಾ, ಎನ್ನ ದೇಹದಿ ಮುಸಿರಿರುವವರೆಗೂ ಎನ್ನ ಜೀವನ ಜ್ಯೋತಿ ನೀ ಬೆಳಗು. ಮಾತ್ರಯ ಎನಗೆ ಭಾಗ್ಯೋದಯ, ಮಾತ್ರಯ ಎನಗೆ ಭಾಗ್ಯೋದಯ, ಎನ್ನ ಕೈ ಹಿಡಿದು ಬರೆಸು ಪ್ರಿಯಂಕ. ಎನ್ನ ದೇಹದಿ ಬುಸಿರಿರುವವರೆಗೂ ಎನ್ನ ಜೀವನ ಜ್ಯೋತಿ ನೀ ಬೆಳಗು. ಅದೇನು ಚೆನ್ನಾಗಿ ಹೇಳು. ಅರಮನೆಯ ಸಿರಿ ಸೊಗಬನು ಎಂದೆಂದೂ ನಾ ಕಾಣೆನು. ನಿಮ್ಮ ಆಶ್ರಮವನ್ನು ಸ್ವರ್ಗ ಎಂದೆನುವೆನು, ನಿಮ್ಮ ಆಶ್ರಮವನ್ನು ಸ್ವರ್ಗ ಎಂದೆನುವೆನು. ಎನ್ನ ದೇಹದಿ ಮುಸಿರಿರುವವರೆಗೂ ಎನ್ನ ಜೀವನ ಜ್ಯೋತಿ ನೀ ಬೆಳಗು. ದೇವಾ, ರೇಣುಕಾ, ಎನ್ನ ದೇಹದಿ ಉಸಿರಿರುವವರೆಗೂ ನಿಮ್ಮ ಹೆಸರನ್ನೇ ಸ್ಮರಿಸಿ ನಿಮ್ಮ ಚರಣದಾಸೆಯಾಗಿ ಬಾಳುವೆ. ಈ ಸಿರಿಯ ಅರಮನೆಯನ್ನು ಬಿಟ್ಟು ಬನಸಿರಿಯ ಶಾಂತಿಗಾಮಕ್ಕೆ ಕರೆದುಕೊಂಡು ಹೋಗು ಮುನೀಪ. ಇಷ್ಟೇ ಎನ್ನ ಬಿನ್ನಪ. ಅದು ನಿನ್ನಿಂದ ಸಾಧ್ಯವೇ ರೇಣುಕಾ? ಹೌದು ದೇವಾ. ರೇಣುಕ ರಾಜನ ಸುತೆ ಪರಮ ಪುನಿತೆ. ಯಾವ ಸಮಯದ ಏನು ನಡೆಯುವುದು ಯಾರಿಗೂ ತಿಳಿಯದು. ಕಂಕಣ ಬಲ ಕೂಡಿ ಬಂದಾಗ ಮಾಂಗಲ್ಯ ಧರಿಸಿ ಅಕ್ಷತೆಯನ್ನಾಕಲು ನಿನ್ನ ತಂದೆ ತಾಯಿಯಂದಿರು ತಡೆಯಲಾರರು. ದೈವ ನಿಯಮ ತಪ್ಪಿಸಲಾಗದು. ರೇಣುಕಾ, ದೇವಾ, ನೀನಿನ್ನು ನಿನ್ನ ಜೀವನದ ಬಾಳಿನ ರೀತಿ ನೀತಿಯನ್ನು ಆಲೋಚನೆ ಮಾಡು. ಅದು ಯಾತಕ್ಕೆಂದರೆ ಏತಕ್ಕೆ ದೇವಾ? ನೀನು ಮಹಾರಾಜನ ಮಗಳು, ಅರಸೊತ್ತಿಗೆಯ ಗದ್ದಿಗೆಯ ಮೇಲೆ ಮೆರೆಯುವವಳು. ನನ್ನಂತ ಸನ್ಯಾಸಿಯನ್ನು ವರೆಸಿ ನೀನೇಕೆ ಅರಣ್ಯವಾಸಿಯಾಗುವೆ? ನನ್ನನ್ನು ಬಯಸಿ ನೀನೇನು ಸುಖ ಪಡುವೆ? ರೇಣುಕಾ, ಇದನ್ನು ತಿಳಿದು ನೋಡು, ನಿನ್ನ ಬಾಳಿನಲ್ಲಿ ಬರುವುದು ಆತಂಕ. ಈ ಅರಸೊತ್ತಿಗೆಯ ಗದ್ದಿಗೆ ನಾ ಎರಲಾರೆ ಎಂದೆಂದಿಗೆ. ಸುಖದ ಸುಪ್ಪತ್ತಿಗೆ ಎನಗೆ ಮುಳ್ಳಾಸಿಗೆ, ಸುಖದ ಸುಪ್ಪತ್ತಿಗೆ ಎನಗೆ ಮುಳ್ಳಾಸಿಗೆ. ಎನ್ನ ದೇಹದಿ ಮುಸಿರಿರುವವರೆಗೂ ಎನ್ನ ಜೀವನ ಜ್ಯೋತಿ ನೀ ಬೆಳಗು.
ಕನಸು ಮನಸ್ಸಿನಲ್ಲಿಯೂ ನೆನೆಸಲ ಅರಸನ ಕುವರಿ ನಾನೆಂದು ಕೈ ಹಿಡಿದು ಕರೆದುಕೊಂಡು ಹೋಗುವುದು ಮಾತ್ರ ತಿರಸ್ಕಾರ ಮಾಡಬೇಡ ಮುನಿಪ್ಪ. ಇಷ್ಟೇ ಎಲ್ಲ ಬಿಟ್ಟಪ್ಪ. ರೇಣುಕಾ, ದೇವಾ, ಈ ದುನಿಯ ಮೇಲೆ ನಿನಗೆ ಅಷ್ಟೊಂದು ವ್ಯಾಮೋಹವೇ? ಹೌದು ದೇವಾ. ಇಷ್ಟೊಂದು ಆತುರ ಸರಿಯಲ್ಲ. ಏತಕ್ಕೆ ಸರಿಯಲ್ಲ ದೇವ? ಅದು ಏತಕ್ಕೆಂದರೆ ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಮಾಡಬೇಡ ಅವಸರ, ಇಷ್ಟೇಕೆ ಆತುರ. ಮಾಡಬೇಡ ಅವಸರ, ಇಷ್ಟೇಕೆ ಆತುರ. ನನಗಿಲ್ಲ ಮನಸ್ಸು, ನನ್ನ ಮನಸ್ಸು ಬಹಳ ಕಠೋರ. ನನಗಿಲ್ಲ ಮನಸ್ಸು ಪೂರ, ನನ್ನ ಮನಸ್ಸು ಬಹಳ ಕಠೋರ. ಮಾಡಬೇಡ ಅವಸರ, ಇಷ್ಟೇಕೆ ಆತುರ. ನಿನ್ನ ಮಾತ ಪಿತರ ಮನಸ್ಸು ಅರಿತು ನೀನು ವಿಚಾರಿಸು. ನಿನ್ನ ಮಾತ ಪಿತರ ಮನಸ್ಸು ಅರಿತು ನೀನು ವಿಚಾರಿಸು. ಯೋಚಿಸದೆ ಎನ್ನನು ನೀನು, ಯೋಚಿಸದೆ ಎನ್ನನು ನೀನು ಬಯಸುವುದು. ಯೋಚಿಸದೆ ಎನ್ನನು ನೀನು ಬಯಸುವುದು ಏನು. ಮಾಡಬೇಡ ಅವಸರ, ಇಷ್ಟೇಕೆ ಆತುರ. ನನಗಿಲ್ಲ ಮನಸ್ಸು ಪೂರ, ಎನ್ನ ಮನಸ್ಸು ಬಹಳ ಕಠೋರ. ನನಗಿಲ್ಲ ಮನಸ್ಸು ಪೂರ, ಎನ್ನ ಮನಸ್ಸು ಬಹಳ ಕಠೋರ. ಮಾಡಬೇಡ ಅವಸರ, ಇಷ್ಟೇಕೆ ಆತುರ. ಮಾಡಬೇಡ ಅವಸರ, ಮಾಡಬೇಡ ಅವಸರ, ಮಾಡಬೇಡ ಅವಸರ. ಭೋಗಾವತಿಯ ಪುತ್ರಿ, ಓ ಮಲಗಾತ್ರಿ, ದೇವಾ, ನುಡಿದಂತೆ ನಡೆಯುವುದು ಬಹು ಕಠಿಣ. ರೇಣುಕಾ, ದೇವಾ, ಅವಸರ ಪಡಬೇಡ, ಆಲೋಚನೆ ಮಾಡು. ಅತಿಯಾದ ಆತುರ ಅನಾಹುತಕ್ಕೆ ಕಾರಣ. ಆದ್ದರಿಂದ ನೀನು ನಿನ್ನ ತಂದೆಯನ್ನು ಕಂಡು ನಿನ್ನ ವಿಚಾರವನ್ನು ತಿಳಿಸು. ಅವರ ಆಶೀರ್ವಾದವನ್ನು ಪಡೆದು ನಿನ್ನ ಕಾರ್ಯ ನಿರ್ಧಾರ ಮಾಡು. ರಾಜಕುಮಾರಿ, ಯೋಚಿತ ಕಮ್ಮುಗ ಕಂದರಿ. ದೇವಾ, ರೇಣುಕಾ, ಆಲೋಚನೆ ಮಾಡಿ ನಿಮ್ಮನ್ನು ಬಯಸುವುದಲ್ಲ ದೇವಾ. ಹೌದೇ? ಹೌದು ದೇವಾ. ಅದೇನು ಚೆನ್ನಾಗಿ ಹೇಳು. ಮುನಿವಾರ ಮುನಿವಾರ ದೇವಾ, ದೇವಾ,
ನಿಂತಿರುವಿರಾ? ಹಾಗೇನಿಲ್ಲ ರೇಣುಕಾ. ಸ್ವಾಮಿ, ರೇಣುಕಾ, ತಂದೆ ತಾಯಿ ಬಂಧು ಬಳಗ ಸರ್ವವೂ ನೀವೇ ಎಂದು ತಿಳಿದುಕೊಂಡು ನಿಮ್ಮ ಹಿಂದೆ ಬರಲು ಸದಾ ಸಿದ್ಧಳಾಗಿರುವೆ ದೇವಾ. ನಂಬಿದವಳನ್ನು ಕೈ ಬಿಡಬೇಡವೋ ಈ ಕ್ಷಣವ? ರೇಣುಕಾ, ದೇವಾ, ಸಿರಿ ಸಂಪತ್ತನ್ನು ತೊರೆದು ನನ್ನ ಹಿಂದೆ ಬರುವೆನೆಂಬ ನಿನ್ನ ಮಾತು ಎಷ್ಟರ ಮಟ್ಟಿಗೂ ಸರಿಯಲ್ಲ. ಅದು ಯಾತಕ್ಕೆಂದರೆ ಅದು ಎನ್ನಕ್ಕೆ? ನೀನು ನಿನ್ನ ಮಾತಾಪಿತರನ್ನು ಕಂಡು ನಿನ್ನ ವಿಚಾರವನ್ನು ತಿಳಿಸು. ನಿನ್ನ ಮಾತಾಪಿತರನ್ನು ಕಂಡು ನಿನ್ನ ವಿಚಾರವನ್ನು ತಿಳಿಸು. ನಿನ್ನ ಕಾರ್ಯ ನಿರ್ಧಾರ ಮಾಡು. ಅತಿಯಾದ ಆತುರ ಅನಾಹುತಕ್ಕೆ ಕಾರಣ. ಅವರ ಅಪೇಕ್ಷೆಯಂತೆ ತಂದೆಯ ಮಾತಿನಂತೆ ನಡೆಯುವುದು ಉತ್ತಮವಾಗಿ ಕಾಣುವುದು ರೇಣುಕಾ. ಹಾಗಾದರೆ ಮಾತ್ರ ನಿನ್ನ ಮನದಾಸೆ ಸಾರ್ಥಕ. ದೇವಾ, ರೇಣುಕಾ,